ಜಮೀರ್ ನನಗೇನು ಇದಂತ ನೋಡಿ, ಜಮೀರ್ ವೆರಿ ವೆರಿ ಗುಡ್ ಹಾರ್ಟೆಡ್ ಮಿನಿಸ್ಟರ್. ಈ ನಮ್ಮ ಬಹಳ ಜನಗಳ ಮಂತ್ರಿಗಳ ಇದರಲ್ಲಿ ನೋಡಿದ್ರೆ ವೆರಿ ದಿಲ್ದಾರ್ ಆದ್ಮಿ. ನಾನು ಅವನಿಗೆ ದಿಲ್ದಾರ್ ಅವ್ರ ಶಾನ್ದಾರ್ ಆದ್ಮಿ ಅಂತ ಕರಿತೀನಿ. ಬಹಳ ಒಳ್ಳೆ ಜೋಲ್ ಮಚ್ಚ ಹೆಲ್ಪ್ ಮಾಡೋದ್ರಲ್ಲಿ ಅವನಂಗೆ ಯಾರು ಇಲ್ಲ. ಈ ಆಮೇಲೆ ಗೋಪಾಲ್ ಕೃಷ್ಣ ಯಾರು ಅವರು ರಾಜೀನಾಮೆ ಕೊಡ್ಲಿ ಅಂತ ಕೇಳಿದ್ದಾರೆ. ನಾನು ಹೇಳ್ತೇನೆ, ಜಮೀರ್ ಅವರ ರಾಜೀನಾಮೆ ಕೊಡುವಂತ ಅವಶ್ಯಕತೆ ಇಲ್ಲ ಮತ್ತು ಸರ್ಕಾರ ಇವ್ರ ಮಾತುಗಳನ್ನ ಕೇಳಿ ಅವ್ರು ತೆಗೀರಿ ಅಂತ ಹೇಳುವಂತ ಇದ್ರೂ ಕೂಡ ಇಲ್ಲ. ಜಮೀರ್ ಇಸ್ ಎ ಗುಡ್ ಮಿನಿಸ್ಟರ್, ವೆರಿ ಗುಡ್ ಹಾರ್ಟೆಡ್, ಪ್ರೋ ಪೀಪಲ್. ಆಮೇಲೆ ಮೈನಾರಿಟಿ ಜನರಿಗೆ ಎಷ್ಟು ಒಳ್ಳೆ ಅವನು ಮಂತ್ರಿ ಆದ್ಮೇಲೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದಕ್ಕೆ ಸುಮ್ಮನೆ ಇಂತ ಯಾವ್ಯಾವ ಪಿ.ಆರ್. ಪಾಟೀಲ್ ಏನೂ ಹೇಳಿಲ್ಲ ಜಮೀರ್ ಬಗ್ಗೆ. ಸುಮ್ಮನೆ ಯಾರ್ಯಾರು ಗೋಪಾಲ್ ಕೃಷ್ಣ ಹ್ಯಾಂಗ್ ಮಾಡ್ರಿ, ಇವ್ರು ಹಿಂಗ್ ಮಾಡ್ರಿ ಅಂತ ಹೇಳಿದ್ರು ಸರಿಯಲ್ಲ. Jamir should be continued as a minister. He is a very good minister. ನನಗೇನು ಬಹಳ ಆತ್ಮೀಯ ಅಂತಲ್ಲ, ಡೆಫಿನೆಟ್ಲಿ ಐ ನೋ ಹಿಮ್ ವೆರಿ ವೆಲ್. ಅದಕ್ಕೆ ನಾನು ಐ ಯೂಸ್ ಪ್ರಾಪರ್ ವರ್ಡ್. ಆಮೇಲೆ ಅವನು ಒಳ್ಳೆ ಮಂತನ್ನೆಸ್, ರಿಚ್, ಬಹಳ ದೊಡ್ಡ ಶ್ರೀಮಂತ. ಅವನಿಗೆ ಚಿಲ್ಲರೆ ದುಡ್ಡು ತಗೊಂಡು ಏನ್ ಮಾಡ್ತಾನ್ರಿ ಅವನು. ಮಂತ್ರಿ ತಗೊಂಡು ಇದರಲ್ಲಿ ಬಜೆಟ್ ಅಲ್ಲಿ ಹಾಕಿದ್ದೇವೆ. ಅವ್ರಿಗೆ ಬೇಗ ತ್ವರಿತವಾಗಿ ಕೆಲಸ ಆಗ್ತಾ ಇಲ್ಲ. ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಹಣ ಬಿಡುಗಡೆ ಆಗ್ತಾ ಇಲ್ಲ. ನಾನು ಹೇಳಿ ಸಾಕಾಗಿದೆ ಅನ್ನೋಂತ ಮಾತನ್ನು ಹೇಳಿದ್ದಾರೆ. ನಿಮ್ಗೆಲ್ಲ ಗೊತ್ತಿದೆ, ಫೈನಾನ್ಸು ಕಳೆದ 2 ವರ್ಷದಲ್ಲಿ ನಮ್ಗೆ ತೊಂದರೆ ಇತ್ತು. ಯಾಕೆ ತೊಂದರೆ ಇತ್ತಂದ್ರೆ ನಾಟ್ ಓನ್ಲಿ ಬಿಕಾಸ್ ಆಫ್ ದ ಗ್ಯಾರಂಟಿ. ಪ್ರೀವಿಯಸ್ ಗವರ್ಮೆಂಟ್, ಬಿಜೆಪಿ ಗವರ್ಮೆಂಟ್ ಇದ್ದಾಗ ಸಾಕಷ್ಟು ಕೆಲಸ ಮಾಡಿ ನಮ್ಮ ಮೇಲೆ ಬಿಟ್ಟು ಹೋಗ್ಬಿಟ್ಟಿದ್ರು. ಈ ವರ್ಷ ನಮ್ಗೆ ಸ್ವಲ್ಪ ಶಾಸಕರಿಗೆ ಹಣ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಮುಖ್ಯಮಂತ್ರಿಗಳು ಜುಲೈ ತಿಂಗಳಿಂದ ಒಬ್ಬೊಬ್ಬ ಶಾಸಕರಿಗೆ 50 ಕೋಟಿ ರೂಪಾಯಿ ಸ್ಪೆಷಲ್ ಗ್ರಾಂಟ್ ಅನ್ನ ಕೊಡ್ತಾ ಇದ್ದಾರೆ. 50 crores, ಇವನ್ ಇನ್ಕ್ಲೂಡಿಂಗ್ ಅಪೋಸಿಷನ್ ಐ ಆಮ್ ಟಾಕಿಂಗ್, ಕೊಡ್ತಾ ಇದ್ದಾರೆ ಜುಲೈ ತಿಂಗಳಿಂದ. ಅದಕ್ಕೆ ಹಣ ಬಿಡುಗಡೆ ಆದಾಗ ರಾಜೀವ್ ಕಾಗೆ ಅವರಿಗೆ ಅನುಕೂಲ ಆಗುತ್ತೆ. ಮತ್ತು ಅವ್ರು ರಾಜೀವ್ ಕಾಗೆ ಅವರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಹೆಚ್ಚಿಗೆ ಹಣ ಕೇಳಿದ್ರೆ ಈ ಸಾರಿ ಹಣ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಈ ಸಾರಿ ಸ್ವಲ್ಪ ಲಿಟಲ್ ಕಂಫರ್ಟೇಬಲ್ ದಿಸ್ ಇಯರ್. ಮುಂದಿನ ವರ್ಷ ಫುಲ್ಲಿ ಕಂಫರ್ಟೇಬಲ್ ಆಗ್ತೇವೆ. ಹಿಂಗಾಗಿ ಅವರ ಅಸಮಾಧಾನ ಅಂದ್ರೆ ಈ ತರದ ತೋರಿಸಿದ್ದಾರೆ. ಇವೆಲ್ಲ ಇರ್ತದೆ ಸಹಜವಾಗಿ. ಸ್ವಲ್ಪ ಕಷ್ಟದ ಕಾಲದಲ್ಲಿ ಇದು ಸರ್ಕಾರದ ವಿರುದ್ಧ ದಂಗೆ ಅಲ್ಲ, ಸರ್ಕಾರದ ಆಡಳಿತದ ವಿರುದ್ಧ ಅಲ್ಲ, ಸಿದ್ದರಾಮಯ್ಯ ವಿರುದ್ಧ ಅಲ್ಲ. ಸಿದ್ದರಾಮಯ್ಯ ಪರವಾಗಿ ಎಲ್ಲ ಶಾಸಕರಿದ್ದಾರೆ. ನೋಬಡಿ ಕ್ಯಾನ್ ಡಿಸ್ಟರ್ಬ್ ಸಿದ್ದರಾಮಯ್ಯ. another 3 years he will be a chief minister and he has decided to give a good governance. ನಾನು ಅವ್ರಿಗೆ ಹೇಳಿದೆ, ಇನ್ನು 3 ವರ್ಷ ಒಳ್ಳೆ ಆಡಳಿತ ಕೊಡಿ ಸರ್. ಒಳ್ಳೆ ಆಡಳಿತ ಕೊಟ್ಟು ಜನಪರ ನಿಮ್ಮ ಪರಿಧಾನ ಅನ್ನೋದನ್ನ ತೋರಿಸ್ಬೇಕು ನೀವು ಅನ್ನೋದನ್ನ ಹೇಳಿದ್ದೇನೆ. ಮುಖ್ಯಮಂತ್ರಿಗಳಿಗೆ ಆ ಬದ್ಧತೆ ಇದೆ. ಡೆಫಿನೆಟ್ಲಿ ವಿಲ್ ಡೂ. ಸರ್, ಈಗ ಏನ್ ಹೇಳಿ ಸರ್, ಅದಷ್ಟೇ ಈ ವ್ಯವಸ್ಥೆದಲ್ಲಿ ಇದೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಏನ್ ಬಿಜೆಪಿ ಕಾಲ್ಕಿದ್ದಿಲ್ವಾ? ಹಿಂದಲ ಅಲ್ಲ ಸರ್, ನೀವು ಎಲ್ಲರಿಗೂ ಬಿಜೆಪಿ ಅಂತ ಯಾಕೆ ಕರಪ್ಷನ್ ಹ್ಯಾಸ್ ಬಿಕಮ್ ದಿ ಪಾರ್ಟ್ ಆಫ್ ದ ಅಡ್ಮಿನಿಸ್ಟ್ರೇಷನ್ ಆಗಿ ಹೋಗ್ಬಿಟ್ಟಿದೆ ಹಲವಾರು ವರ್ಷಗಳಿಂದ. ಇನ್ನು ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಪ್ಲೀಸ್ ನೋಟ್, ನಾವು ಈ ಸಾರಿ ಕೆಲವು ಪ್ರಮುಖ ಇಲಾಖೆಗಳಲ್ಲಿ ವರ್ಗಾವಣೆಯನ್ನ ತೆಗೆದುಬಿಟ್ಟಿದ್ದೇವೆ. ನೋಡಿ, ಎಕ್ಸೈಸ್ ಇನ್ಮೇಲೆ ವರ್ಗಾವಣೆ ಮಂತ್ರಿಗಳ ಶಿಫಾರಸು ಮತ್ತು MLA ಶಿಫಾರಸಿನ ಮೇಲೆ ಆಗೋದೇ ಇಲ್ಲ. ಆಲೇ ಸ್ಟಾರ್ಟ್ ಆಯ್ತು ಕೌನ್ಸಿಲಿಂಗ್. ಸಬ್ ರಿಜಿಸ್ಟರ್ ಕೌನ್ಸಿಲಿಂಗ್, ಆಮೇಲೆ ಮೈನ್ಸ್ ಅಂಡ್ ಜಿಯಾಲಜಿ ಕೌನ್ಸಿಲಿಂಗ್, ಆಮೇಲೆ ಕಮರ್ಷಿಯಲ್ ಟ್ಯಾಕ್ಸ್ ಕೌನ್ಸಿಲಿಂಗ್. ವರ್ಗಾವಣೆಯಲ್ಲಿ ಇವತ್ತು ಭ್ರಷ್ಟಾಚಾರ ಆಗಬಾರದು, ಶಾಸಕರ ಹಸ್ತಕ್ಷೇಪ ಆಗಬಾರದು, ಮಂತ್ರಿಗಳ ನಡಿಬಾರದು ಅಂತಾನೆ ಕೌನ್ಸಿಲಿಂಗ್ ಅನ್ನ ನಮ್ಮ ಮುಖ್ಯಮಂತ್ರಿಗಳು ತಂದಿದ್ದಾರೆ. ಅಂದ್ರೆ ಮೊದಲನೇ ಹೆಜ್ಜೆ ಭ್ರಷ್ಟಾಚಾರ ನಿರ್ಮೂಲನೆಯ ಸಲುವಾಗಿ ಮೊದಲನೇ ಹೆಜ್ಜೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಇಟ್ಟಿದ್ದಾರೆ. ಐ ಮಸ್ಟ್ ಕಾಂಪ್ಲಿಮೆಂಟ್ ಟು ಹಿಮ್. ಯಾಕಂದ್ರೆ ಇದು ಬಜೆಟ್ ನಲ್ಲಿ ಮಾಡಿದ್ವಿ. ಎಸ್, ಆಡಳಿತದಲ್ಲಿ ಇದು ನಡೆದುಬಿಟ್ಟಿದೆ. ಇದು ಕರ್ಬ್ ಮಾಡಬೇಕು. ಇಟ್ ಇಸ್ ಅ ಟೈಮ್ ಟು ಕರ್ಬ್. ಅವರು B.R. ಪಾಟೀಲ್ರು ಒಂದು ಪತ್ರವನ್ನ ಕೊಟ್ರೆ ಅದನ್ನ ಎನ್ಕ್ವೈರಿ ಮಾಡಿ ಸಂಬಂಧಪಟ್ಟಂತ ಆಫೀಸರ್ನ ಸಸ್ಪೆಂಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳುತ್ತಾಗುತ್ತೆ. ಐ ರಿಕ್ವೆಸ್ಟ್ ಅಪಾನ್ ದಿ B.R. ಪಾಟೀಲ್ ಟು ಸ್ಪೆಸಿಫಿಕ್ಲಿ ಒಂದು ಲೆಟರ್ ಅನ್ನ ಕೊಡಿ ಅಂತ ಹೇಳ್ತೇನೆ. ಮತ್ತು ನಾನು ಮುಖ್ಯಮಂತ್ರಿಗಳಿಗೆ ಹೇಳ್ತೇನೆ, ಇನ್ ಜನರಲ್ ಏನೇನು ನಡೆದಿದೆ ಇದ್ರ ಬಗ್ಗೆ ತಾವು ಗಮನ ಹರಿಸಬೇಕಂತ ಕೂಡ ನಾನು ಹೇಳಿದ್ದೇನೆ. ಅದ್ರ ಬಗ್ಗೆ ಮಾಡ್ತೇವೆ. ನಮ್ಮ ಸರ್ಕಾರ ಜನಪರವಾದಂತ ಆಡಳಿತ ಕೊಡಬೇಕು ಅನ್ನೋದಕ್ಕಾಗಿ ಪ್ರಾಮಾಣಿಕವಾದಂತಹ ಪ್ರಯತ್ನ ಚಿಂತನೆ ಮಾಡ್ತಾರೆ. ಇದಕ್ಕೆ ಎಲ್ಲರೂ ಸಹಕಾರ ಬೇಕು. ಸ್ಟಾರ್ಟ್ ಟು ಕರಪ್ಷನ್ ಈಸ್ ನಾಟ್ ಎ ಪಾರ್ಟ್ ಆಫ್ ಓನ್ಲಿ ನಮ್ದಂತ, ಎಲ್ಲರೂ ಬೇಕು ಇದಕ್ಕೆ. ಎವ್ರಿಬಡಿ ಹ್ಯಾಸ್ ಟು ಜಾಯಿನ್ ದ ಹ್ಯಾಂಡ್ಸ್. ಗವರ್ಮೆಂಟ್ ಆಫ್ ಇಂಡಿಯಾದಲ್ಲಿದೆ, ಗವರ್ಮೆಂಟ್ ಆಫ್ ಕರ್ನಾಟಕ ಇದೆ, ಬೇರೆ ಸ್ಟೇಟ್ ಅಲ್ಲಿ ಇದೆ. ಇಟ್ ಹ್ಯಾಸ್ ಬಿಕಮ್ ಎ ವರ್ಲ್ಡ್ ಫಿನಾಮಿನಾ. ಇಟ್ ಹ್ಯಾಸ್ ಟು ಬಿ ಕರ್ಬ್. ಐ ಡೂ ಅಗ್ರಿ. ಅದಕ್ಕೆ ನಮಗೆ B.R. ಪಾಟೀಲ್ ಬಹುತೇಕ ಮಾತಾಡಿದ್ದರೆ
ಅದನ್ನ ಟ್ವಿಸ್ಟ್ ಮಾಡ್ತಾ ಇದ್ದಾರೆ. ಆದ್ರೆ ಅವರೇ ಸ್ಪಷ್ಟ ಹೇಳಿದ್ದಾರೆ ಜಮೀರು, ಅದಕ್ಕೆ ಜಮೀರ್ ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ. ಇಸ್ ಒನ್ ಆಫ್ ದ ಗುಡ್ ಮಿನಿಸ್ಟರ್. ಅದಕ್ಕೆ ನಾನು ಅವನಿಗೆ ದಿಲ್ದಾರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.